ಘನಪೀಠದಿಂದ ಅತ್ಯಂತ ಐತಿಹಾಸಿಕ ತೀರ್ಪಿದು. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಸಾಬೀತು. ಘನಪೀಠದಿಂದ ಅಂತಿಮ ತೀರ್ಪು ಪ್ರಕಟಗೊಂಡಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಲಿಟ್ರಲಿ ಅಪರಾಧಿ. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋ ಅಂತಿಮ ತೀರ್ಪು ಪ್ರಕಟ. ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಲ್ಲಿ ನೇರ ಅಪರಾಧಿ. ಘನಪೀಠದ ಅಂತಿಮ ತೀರ್ಪು ಪ್ರಕಟಗೊಂಡಿದೆ. ಇದೊಂದು ಐತಿಹಾಸಿಕ ತೀರ್ಪು. ಯಾವ ಪ್ರಕರಣ ಸುದೀರ್ಘ 10 ವರ್ಷಗಳ ಕಾಲ ತನಿಖಾ ಹಂತದಲ್ಲಿತ್ತೋ ಆ ಪ್ರಕರಣದ ಅಂತಿಮ ತೀರ್ಪು ಪ್ರಕಟ ಆಗಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ಸಿನ ಮಾಜಿ ಸಚಿವ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಘನಪೀಠದಿಂದ ತೀರ್ಪು ಪ್ರಕಟ. ಸರ್ಕಾರದ ಜಂಘಾಬರವೇ ನಡುಗುವಂತಹ ಸುದ್ದಿ ಇದು. ವಿನಯ್ ಕುಲಕರ್ಣಿ ಅಪರಾಧಿ, ಘನಪೀಠದ ಪ್ರಕಟ ಇದು. ಯೋಗೇಶ್ ಗೌಡ ಹತ್ಯೆ ಕೇಸ್ ವಿನಯ್ ಕುಲಕರ್ಣಿ ದೋಷಿ. ವಿನಯ್ ಕುಲಕರ್ಣಿ ದೋಷಿ ಅನ್ನೋದು ಘನಪೀಠ ಪ್ರಕಟಗೊಳಿಸಿದ ಅಂತಿಮ ತೀರ್ಪಿದು. ಕಟ್ಟ ಕಡೆಯದಾಗಿ ಯೋಗೇಶ್ ಗೌಡ ಹತ್ಯಾ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಕ್ತು. ಎರಡೆರಡು ಸರ್ಕಾರ ಬದಲಾಗಿತ್ತು, ಆದ್ರೆ ನ್ಯಾಯ ಏಕೆ ವಿಳಂಬ ಅನ್ನೋ ಪ್ರಶ್ನೆಗಳಿತ್ತು ಸಂತ್ರಸ್ತ ಕುಟುಂಬದವರಿಂದ. ಇವತ್ತು ನಮ್ಮ ದೇಶದ ಘನ ನ್ಯಾಯಾಲಯದ ಗೌರವಾನ್ವಿತ ಪೀಠ 10 ವರ್ಷದ ಹಿಂದೆ ನಡೆದ ಒಂದು ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಈಗ ಅಪರಾಧಿಯಾಗಿ ಮಾರ್ಪಟ್ಟಿದ. ಘನಪೀಠ ಪ್ರಕಟ ಮಾಡಿತು, ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ತೀರ್ಪು ಪ್ರಕಟ. ಇತಿಹಾಸದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. 2016ರ ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಹತ್ಯಾ ಪ್ರಕರಣ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ವಿವಾದಗಳನ್ನು ಸೃಷ್ಟಿ ಮಾಡಿದ ಪ್ರಕರಣ. ಯೋಗೇಶ್ ಗೌಡ ಹತ್ಯಾ ಪ್ರಕರಣದಲ್ಲಿ ಇತಿಹಾಸದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಇವತ್ತಿನ ತೀರ್ಪಿನಲ್ಲಿ ಉಲ್ಲೇಖ. ಜಿಮ್ಮಿನಲ್ಲಿ ಪಾಲ್ಗೊಂಡಿದ್ದ ಯೋಗೇಶ್ ಗೌಡ ಅನುಮಾನಾಸ್ಪದ ತಂಡವೊಂದು ಮಾರಣಾಂತಿಕ ಹಲ್ಲೆ ಮಾಡುತ್ತೆ. ಅದಾದ ನಂತರ ಯೋಗೇಶ್ ಗೌಡ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. ಈ ಕೊಲೆ ಪ್ರಕರಣ ನಡೆಯೋದು 2016ರಲ್ಲಿ. ಅದಾದ ನಂತರ ಆಗಿನ ಸರ್ಕಾರ ಈ ಪ್ರಕರಣದ ಮೇಲೆ ಪ್ರತ್ಯೇಕ ಆಸಕ್ತಿ ವಹಿಸಲಿಲ್ಲ. 2019ರಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುತ್ತೆ. ಅದಾದ ನಂತರ ಯೋಗೇಶ್ ಗೌಡನ ಪ್ರಕರಣ ಸಿಬಿಐ ತನಿಖಾ ತಂಡಕ್ಕೆ ಹಸ್ತಾಂತರಗೊಳ್ಳುತ್ತೆ. ಅದಾದ ಮೇಲೆ ಈ ಪ್ರಕರಣದ 15ನೇ ಆರೋಪಿಯಾಗಿ ವಿನಯ್ ಕುಲಕರ್ಣಿ ಹೆಸರುವಾಸಿಯಾಗ್ತಾರೆ. ಆ ಪ್ರಕರಣ 10 ವರ್ಷ ಕಳೆದ ನಂತರ ಇವತ್ತು ಘನ ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ. ಕೊಲೆ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ವಿನಯ್ ಕುಲಕರ್ಣಿ ಅಪರಾಧಿ. ಯೋಗೇಶ್ ಗೌಡನ ಹತ್ಯಾ ಪ್ರಕರಣ ಇದು. ವಿನಯ್ ಕುಲಕರ್ಣಿ ದೋಷಿ ಅನ್ನೋದು ಈಗ ಪ್ರಕಟಗೊಂಡಿದೆ. ವಿನಯ್ ಕುಲಕರ್ಣಿ ದೋಷಿ ಎಂದು ಘೋಷಣೆ ಮಾಡಿದ ವಿಶೇಷ ಕೋರ್ಟು ಯೋಗೇಶ್ ಗೌಡನ ಹತ್ಯಾ ಪ್ರಕರಣದಲ್ಲಿ ಇತಿಹಾಸದ ಮಹತ್ವದ ತೀರ್ಪು ಪ್ರಕಟ. ಕೊಲೆ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಈ ಘಳಿಗೆ ಪ್ರಕಟ ಮಾಡಿರುವಂತಹದ್ದು ಯೋಗೇಶ್ ಗೌಡ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 15ನೇ ಆರೋಪಿಯಾಗಿದ್ದ ವಿನಯ್ ಕುಲಕರ್ಣಿ ಅಪರಾಧಿ ಎಂದು ಸಾಬೀತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. ಕಳೆದ ಬಾರಿ ಜೈಲಲ್ಲಿದ್ದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಇದೇ ಕುಲಕರ್ಣಿಯನ್ನ ಜೈಲಿನಲ್ಲೇ ಭೇಟಿ ಮಾಡಿ ಬಂದಿದ್ರು ಬೈ ಎಲೆಕ್ಷನ್ಗೆ ಮುಂಚಿತವಾಗಿ. ಅದಾದ ಮೇಲೆ ಜಾಮೀನ ಮೇಲೆ ಹೊರಗಿದ್ರು ವಿನಯ್ ಕುಲಕರ್ಣಿ. ಈಗ ಅದೇ ಕೊಲೆ ಕೇಸ್ನಲ್ಲಿ ಅಪರಾಧಿ ಎಂದು ಘನಪೀಠ ಆದೇಶವನ್ನು ಪ್ರಕಟ ಮಾಡಿದೆ. ಯೋಗೇಶ್ ಗೌಡನ ಹತ್ಯಾ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪಿತು. ಪ್ರಜ್ವಲ್ಲ ರೇವಣ್ಣರ ತೀರ್ಪು ಪ್ರಕಟ ಆಗುವಾಗಲೂ ಕೂಡ ಇಷ್ಟೇ ಕೌತುಕ ಇತ್ತು ರಾಜ್ಯದಲ್ಲಿ. ಸೊ ವಿನಯ್ ಕುಲಕರ್ಣಿರಂತಹ ಮಾಜಿ ಪ್ರಭಾವಿ ಸಚಿವನ ಪ್ರಕರಣದಲ್ಲೂ ಕೂಡ ಇದೇ ಕೌತುಕ ರಾಜ್ಯದ ಜನರಲ್ಲಿರುವಂತಹದ್ದು. ಇನ್ನು ಮೇಲಿನ ನ್ಯಾಯಾಲಯದಲ್ಲಿ ಪಾರಾಗಬಹುದಾ, ಈ ಆಯ್ಕೆಗಳಿದೆಯಾ, ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸೊ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ನ್ಯಾಯಪೀಠದಿಂದ ಪ್ರಕಟಗೊಂಡಿರತಕ್ಕಂತಹ ತೀರ್ಪು. ಸೊ ವಿನಯ್ ಕುಲಕರ್ಣಿ ದೋಷಿ ಎಂದು ಘೋಷಿಸಿದ ವಿಶೇಷ ಕೋರ್ಟು ಈ ಪ್ರಕರಣದಿಂದ ತಪ್ಪಿಸಿಕೊಂಡು ಹೋಗುವ ಸಾಧ್ಯತೆಗಳಿದೆ ಅನ್ನೋದು ಯೋಗೇಶ್ ಗೌಡನ ಕುಟುಂಬಸ್ಥರ ಆರೋಪ ಆಗಿತ್ತು. ಈ ಹಿಂದೆ ಈ ಪ್ರಕರಣವನ್ನು ಹಳ್ಳ ಹಿಡಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ.
ಈ ಪ್ರಕರಣ ಹಳ್ಳ ಹಿಡಿಯುತ್ತೆ. ಸೊ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಒಳಪಟ್ಟಿದ್ದ ಪ್ರಕರಣ ಇದು. ಒಟ್ಟಾರೆ ಈ ಪ್ರಕರಣ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ರಾಜ್ಯದ ಘನಪೀಠ, ನ್ಯಾಯಪೀಠ, ಸೊ ಧಾರವಾಡ ಗ್ರಾಮೀಣ ಕ್ಷೇತ್ರದ ಜನತೆಯ ಚಿತ್ತ ಕೋರ್ಟ್ನತ್ತ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳು ಸಿಗುತ್ತೆ ಸರ್. ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಅವರು ಆರೋಪಿ, ಅವರು ಅಪರಾಧಿಗಳು ಹೌದಾ ಅಲ್ಲ ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ನಮ್ಮ ಮೂಲಕ ಹೇಳಕ್ ಇಷ್ಟ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರಲ್ಲಿ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಬಯಸ್ತೀನಿ. ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂಥ ಒಂದು ಹೀನ ಕೃತ್ಯ ಮಾಡೋದ್ರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನು ಡಿಸಿಷನ್ ತಗೊಳ್ತೇವೆ ನೋಡೋಣ ಸರ್. ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದಿರಿ. ಸಾಕ್ಷಿಗಳ ಮೇಲೆ ಯಾವ ತರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡಬಹುದು ವಿನಯ್ ಕುಲಕರ್ಣಿ ಅವರು, ಅವರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದ್ರು. ತಮ್ಮ ಮಾಧ್ಯಮಗಳೇ ಎಲ್ಲ ತೋರಿಸಿದಿರಿ. ಸೊ ಇದರಲ್ಲಿ ಎಲ್ಲಾ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ಲರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ ಸರ್. ಆ ಭರವಸೆ ಇದ್ದಿದ್ದರಿಂದಲೇ ನಾವು ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಇದ್ದವರು, ವಿಶೇಷವಾಗಿ ಸಿಬಿಐ ತನಿಖಾ ತಂಡ ಏನಿತ್ತು, ಆಯೋ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ ಆಯೋ ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಅದನಂತರ ಬಂದಂತಹ CBI ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟಲ್ಲಿ ಮಂಡಿಸುವ ಮೂಲಕ ಇವತ್ತು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ಳದಂಗೆ, ಇಲ್ಲಿವರೆಗೂ 9 ವರ್ಷದಿಂದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತುಕೊಂಡು ವಾದ ಮಾಡಿದಂತಹ ಶ್ರೀ ದೀಪಕ್ ಶೆಟ್ಟರ್ ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರ ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರ್ ಕೂಡ ತಮ್ಮ ಮೂಲಕ ಅವರಿಗೂ ಕೂಡ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ತುಂಬಾ ಬೆದರಿಕೆ ಕರೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಸರ್, ಇರೋದು ಕಾನೂನಿನ ಮೇಲೆ, ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದನೇ ಈ ದೇಶ ನಡೀತಾ ಇರೋದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ಇದು ನಾನು ಅವಾಗಲೇ ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತವರು ಅಂತಹ ಏನು ಮನಸ್ಥಿತಿ, ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು ಇವು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಬಯಸ್ತೀನಿ. ಸರ್, ಇವತ್ತು ನನ್ನ ಜೊತೆ ಇಲ್ಲ. ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನೇನು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರು ಯೋಗೇಶ್ ಗೌಡರ ಆತ್ಮಕ್ಕೂ ಅವರ ತಾಯಿಯವರ ಆತ್ಮಕ್ಕೂ ಇವತ್ತು
ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಅನಿಸ್ತೇನೆ. ಫ್ಯಾಮಿಲಿ ಹೊಡೆದಾಯ್ತಾ ಈ ಕೇಸ್ ಸರ್ ಅದು ಬಿಡಿ, ಫ್ಯಾಮಿಲಿ ಜಗಳ ಎಲ್ಲಿ ಯಾರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲಿಲ್ಲೋ ಬಿಡಿ ಸರ್. ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್, ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ಕೊಡ್ತಾರೆ ಅವರೆಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.